ಇಟ್ ವಾಸ್ ಮೈ ಫಸ್ಟ್ ಸರ್ಜರಿ ಆ್ಯಂಡ್ ಬ್ರೆಸ್ಟ್ ಇಂಪ್ಲಾಂಟ್. ತುಂಬ ಅಂದರೆ ತುಂಬ ಭಯ ಇತ್ತು. ಸಡನ್ನಾಗಿ ಇವಾಗ ಬಾಡಿ ಒಳಗಡೆ ಅನಸ್ತೇಷಿಯಾ ಹೋಗುತ್ತೆ, 8 hours 9 hours ಪ್ರಜ್ಞೆ ತಪ್ಪಿರ್ತೀನಿ, ಏನಾಗುತ್ತೆ ಗೊತ್ತಿರಲ್ಲ ಅಂತ ಎಲ್ಲ. ಸೊ ದೆನ್ ಐ ಸ್ಟಾರ್ಟೆಡ್ ಮುಂಬೈಯಲ್ಲಿ ನನ್ನ ಸರ್ಜರಿ ಆಗಿದ್ದು. ತುಂಬ ಜನ ಇವಾಗ ದುಡ್ಡಿರೋರು ಅವಾಗವಾಗ ರಿಮೂವ್ ಮಾಡಿಸಿ ಇಂಪ್ಲಾಂಟ್ ಮಾಡಿಸ್ಕೋತಾರೆ, ಇನ್ನೂ ಒಂದು ಸೈಜ್ ದೊಡ್ಡದಾಗಿ. ಬಾಟಮ್ ಸರ್ಜರಿ ಮಾಡಿಸ್ಕೊಂಡಿರೋರಿಗೆ ಗೊತ್ತು ಅದ್ರದ್ದು ಪೇಯ್ನ್ ಏನಿರುತ್ತೆ ಅಂತ. ಪೆನಿಸ್ ಎಲ್ಲನೂ ಕಟ್ ಮಾಡಿಬಿಟ್ಟು ದೇ ವಿಲ್ ಜಸ್ಟ್ ಲೈಕ್ ಓನ್ಲಿ ವಿ ಕ್ಯಾನ್ ಗೋ ಫಾರ್ ಯೂರಿನ್ ಆ ಥರ. ಇವಾಗ ಕೆಲವು ಹುಡುಗರಿಗೆ ನಾವು ಆ ಮೇನ್ ಪಾರ್ಟ್ ಹೇಗಿರುತ್ತೆ ಅಂದರೆ ಸುಮ್ಮನೆ ನಾವು ಹೊಡೆದ್ರೇ ನಾವು ತುಂಬ ನೋವು ಅಂತ ಹೇಳ್ತಾರೆ. ಬಟ್ ಅದನ್ನು ನಾನು ರಿಮೂವ್ ಮಾಡಿ ಇಟ್ ವಾಸ್ ಮೈ ಫಸ್ಟ್ ಸರ್ಜರಿ ಆ್ಯಂಡ್ ಫಸ್ಟ್ ಸರ್ಜರಿ ಬ್ರೆಸ್ಟ್ ಇಂಪ್ಲಾಂಟ್. ಆ್ಯಂಡ್ ತುಂಬ ಅಂದರೆ ತುಂಬ ಭಯ ಇತ್ತು. ಲೈಕ್ ಏನಾಗುತ್ತೆ, ಇಂಜೆಕ್ಷನ್ಸ್ಗೆ ಭಯ ಆಗ್ತಿತ್ತು. ಸಡನ್ನಾಗಿ ಇವಾಗ ಬಾಡಿ ಒಳಗಡೆ ಅನಸ್ತೇಷಿಯಾ ಹೋಗುತ್ತೆ, 8 hours 9 hours ಪ್ರಜ್ಞೆ ತಪ್ಪಿರ್ತೀನಿ, ಏನಾಗುತ್ತೆ ಗೊತ್ತಿರಲ್ಲ ಅಂತ ಎಲ್ಲ. ಒಂದಿನ ಮುಂಚೆನೇ ಡಾಕ್ಟರು ಊಟ ಏನೂ ತಿನ್ನೋಂಗಿಲ್ಲ, ಕಂಪ್ಲೀಟ್ ಏನು ಬಾಡಿಲಿ ಪ್ರೋಟೀನ್ ಲಿಕ್ವಿಡ್ಸ್ ಏನೂ ಇರಬಾರ್ದು ಅಂತ ಹೇಳ್ತಾರೆ. ಸೊ ದೆನ್ ಐ ಸ್ಟಾರ್ಟೆಡ್ ಮುಂಬೈಯಲ್ಲಿ ನನ್ನ ಸರ್ಜರಿ ಆಗಿದ್ದು. ಐ ಡಿಡ್ ಮೈ ಬ್ರೆಸ್ಟ್ ಇಂಪ್ಲಾಂಟ್. ಎದ್ದಾಗ ಆಲ್ರೆಡಿ ಐ ವಾಸ್ ಫೀಲಿಂಗ್ ಲೈಕ್ ಏನೋ ಭಾರ ಇದೆ, ಎದೆ ಮೇಲೆ ಏನೋ ಯಾರೋ ಕಲ್ಲಿಟ್ಟಿದ್ದಾರೆ, ಏನೋ ಇದೆ, ತುಂಬ ಭಾರ ಇದೆ ಅನ್ನೋ ಫೀಲಿಂಗಲ್ಲಿತ್ತು. ಹೋಗ್ತಾ ಹೋಗ್ತಾ 2-3 ಮಂತ್ಸಲ್ಲಿ ಲೈಕ್ ಐ ವಾಸ್ ರಿಕವರ್ಡ್. ಆ್ಯಂಡ್ ಅಂದರೆ ಏನು ನಡೆಯುತ್ತೆ ಈ ಸರ್ಜರಿಲಿ? ಬ್ರೆಸ್ಟ್ ಸೆಗ್ಮೆಂಟೇಷನ್. ಇವಾಗ ನಾನು ಸ್ಲಿಮ್ ಇರೋದ್ರಿಂದ ಇಲ್ಲ ನಮ್ಮ ದೇಹದ ಸೈಜ್ ಮೇಲೆ ದೇ ವಿಲ್ ಇಂಪ್ಲಾಂಟ್ ದ ಸಿಲಿಕಾನ್ಸ್. ಈಗ ಡಿಪೆಂಡ್ಸ್ ಲೈಕ್ ನಾನಿವಾಗ ನನ್ನ ಬಾಡಿ ಸೈಜ್ ಏನಿದೆ ಅದ್ರ ಮೇಲೆ 32 ಆ ಥರ 34 ಆ ಥರ ಬ್ರೆಸ್ಟ್ ಇಂಪ್ಲಾಂಟ್ ಮಾಡ್ತಾರೆ. ಲೈಕ್ ಡಿಪೆಂಡ್ಸ್, ನಾವು ಫೋರ್ಸ್ ಮಾಡಿ ಅವ್ರನ್ನ ಕೇಳಿದ್ರೆ ಜಾಸ್ತಿನೂ ಆಗ್ತಾರೆ, ನಮ್ಗೆ ಬೇಡ ನಾರ್ಮಲ್ ಆಗಿ ಇರಬೇಕು ಅಂತ ಹೇಳಿದ್ರೆ ಲೈಕ್ ಅದನ್ನು ಸಿಲಿಕಾನ್ಸ್ ಹಾಕಿ ಇಂಪ್ಲಾಂಟ್ ಅವರೇ ಡಿಸೈಡ್ ಮಾಡ್ತಾರೆ, ಡಾಕ್ಟರ್ಸ್ ಡಿಸೈಡ್ ಮಾಡ್ತಾರೆ. ಲೈಕ್ ನೋಡಿ ನಿನ್ನ ದೇಹಕ್ಕೆ ಇದು ಸೂಟಬಲ್, ಇಷ್ಟು ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಡಿಸೈಡ್ ಮಾಡ್ತಾರೆ. ಸೊ ದೆನ್ ಐ ಥಾಟ್ ಲೈಕ್ ಓಕೆ ಐ ವಿಲ್ ಗೋ ವಿತ್ ಬ್ರೆಸ್ಟ್ ಇಂಪ್ಲಾಂಟ್ ಫಸ್ಟ್. ಅಂದರೆ ಆ ಪೋರ್ಷನಲ್ಲಿ ಇದು ನಡೆಯುತ್ತೆ. ಯಾ ಆವಾಗ ಅಲ್ಲಿ ಸರ್ಜರೀಸ್ ಎಲ್ಲ ಮುಗೀತು ಆ್ಯಂಡ್ 1 week. ಬಟ್ ಆ ಸಿಲಿಕಾನ್ ಅದೆಲ್ಲ ಬಾಡಿಗೆ ಒಳ್ಳೇದಾ, ಡೇಂಜರ್ ಅಲ್ವಾ ಅದೆಲ್ಲ? ಆ ಥರ ಏನಿಲ್ಲ, ಡೇಂಜರ್ ಅಂತ ಏನಿಲ್ಲ. ಬಿಕಾಸ್ ಇವಾಗ ಟೆಕ್ನಾಲಜಿ ತುಂಬ ಇಂಪ್ರೂವ್ ಆಗಿದೆ, ಗರ್ಲ್ಸ್ ಕೂಡ ಇಂಪ್ಲಾಂಟ್ ಮಾಡಿಸ್ಕೊತಾ ಇದ್ದಾರೆ. ಸೊ ಸಿಲಿಕಾನ್ ಇಂಪ್ಲಾಂಟಲ್ಲಿ ಡೇಂಜರ್ ಏನಿಲ್ಲ. ಸಿನಿಮಾ ಹೀರೋಯಿನ್ಸ್ ಮಾಡಿಸ್ಕೊತಾರೆ, ತುಂಬ ಹೀರೋಯಿನ್ಸ್ ಎಲ್ಲ ಮಾಡಿಸ್ಕೊಂಡಿದ್ದಾರೆ. ಅಂದರೆ ಡಿಪೆಂಡ್ಸ್, ಲೈಕ್ ಇವಾಗ ತುಂಬ ಡಾಕ್ಟರ್ ಹೇಳೋದು 4 years ಇಲ್ಲ 5 years ಒಂದ್ಸರಿ ರಿಮೂವ್ ಮಾಡಿಸ್ಬೇಡಿ, ಇಲ್ಲಾಂದರೆ ಚೆಕಪ್ಗೆ ಹೋಗಿ ಹೇಗಿದೆ ನಿಮ್ಮ ಹೆಲ್ತ್ ಸ್ಟೇಟಸ್ ಹೇಗಿದೆ, ಸಿಲಿಕಾನ್ಸ್ ಇವಾಗ ಸ್ಟೇಬಲ್ ಆಗಿದೆಯಾ ಒಳಗಡೆ, ಅದು ಇವಾಗ ಇನ್ನೂ ನಾರ್ಮಲ್ ಆಗಿದೆಯಾ ಅಂತ ಚೆಕ್ ಮಾಡಿಸಿ ಅಂತ. ತುಂಬ ಜನ ತುಂಬ ಜನ ಇವಾಗ ದುಡ್ಡಿರೋರು ಅವಾಗವಾಗ ರಿಮೂವ್ ಮಾಡಿಸಿ ಇಂಪ್ಲಾಂಟ್ ಮಾಡಿಸ್ಕೋತಾರೆ, ಇನ್ನೂ ಒಂದು ಸೈಜ್ ದೊಡ್ಡದಾಗಿ ಇಂಪ್ಲಾಂಟ್ ಮಾಡಿಸ್ಕೊತಾರೆ ಆ ಥರ ಎಲ್ಲ. ಬಟ್ ನಾನಿನ್ನೂ 5 years ಆಗಿಲ್ಲ, ಸೊ ಅದಕ್ಕೆ ಏನೋ ಚೆಕಪ್ ಏನೂ ಮಾಡಿ. ಅಲ್ಲ, ಈಗ 5 years ಬಾಡಿ ಒಳಗೆ ಆ ಸಿಲಿಕಾನ್ ಬಿಟ್ಟಾಗ ಅದು 5th year ಆದಮೇಲೆ ಅದು ಮೆಲ್ಟ್ ಆಗುತ್ತಾ ಅಥವಾ? ಇಲ್ಲ ಏನೂ ಮೆಲ್ಟ್ ಆಗಲ್ಲ, ನಾರ್ಮಲ್ ಆಗೇ ಇರುತ್ತೆ. ಇವಾಗ ತುಂಬ ಜನ 10 years 12 years ಸರ್ಜರಿ ಮಾಡಿಸ್ಕೊಂಡಿರೋರು ರಿಮೂವ್ ಮಾಡಿಸಿಲ್ಲ. ಬಟ್ ಡಾಕ್ಟರ್ ಸಜೆಸ್ಟ್ ಮಾಡೋದು ಅಟ್ಲೀಸ್ಟ್ ಲೈಕ್ 5 years ಒಂದ್ಸಲ ರಿಮೂವ್ ಮಾಡಿಸಿ ಬೇರೆದು ಇಂಪ್ಲಾಂಟ್ ಮಾಡಿಸಿ. ಅಂದರೆ ಆಲ್ರೆಡಿ ಒಳಗೆ ಹಾಕಿರೋ ಸಿಲಿಕಾನ್ನ ತೆಗೆದುಬಿಡ್ತಾರೆ, ರಿಮೂವ್ ಮಾಡಿ ಇನ್ನು ಬೇರೆ ಸಿಲಿಕಾನ್ ಇಂಪ್ಲಾಂಟ್ ಮಾಡ್ತಾರೆ ಆ ಥರ. ಆ್ಯಂಡ್ ಬಾಟಮ್ ಇದು ಎಷ್ಟೊತ್ತು ನಡೀತು ಇದು ಪ್ರೊಸೀಜರ್ ಎಲ್ಲ? ಇದು 8 to 9 hours. ನನಗೆ ಗೊತ್ತಿರಲಿಲ್ಲ, ನನಗೆ ಅಂದರೆ ಅನಸ್ತೇಷಿಯಾ ಫುಲ್ ಬಾಡಿ ಅನಸ್ತೇಷಿಯಾ ಕೊಟ್ಟಿರ್ತಾರಲ್ಲ, ಸೊ ಏನಾಗ್ತಾ ಇದೆ ಅಂತಲೇ ಗೊತ್ತಾಗೋದಿಲ್ಲ. ಸೊ ಆ ಥರ ಸರ್ಜರಿ ಮುಗಿದಾದ್ಮೇಲೆ ಸ್ವಲ್ಪ ಟೈಮ್ ಆದಮೇಲೆ ಎಚ್ಚರ ಆದಮೇಲೆ ಗೊತ್ತಾಯಿತು ಓಕೆ ಈ ಥರ ಸರ್ಜರಿ ಆಗಿದೆ, ಪೇಯ್ನ್ ಇದೆ ಅಂತ. 2 months ಸ್ವಲ್ಪ ಪೇಯ್ನ್ ಇರುತ್ತೆ, ಅಷ್ಟೊಂದೇನಿಲ್ಲ. ಬಾಟಮ್ ಸರ್ಜರಿ ಅಷ್ಟು ಪೇಯ್ನ್ ಏನಿಲ್ಲ, ಬ್ರೆಸ್ಟ್ ಇಂಪ್ಲಾಂಟ್ ಲೈಕ್ ನಾರ್ಮಲ್. ಬಟ್ ಬಾಟಮ್ ಸರ್ಜರಿ ಮಾಡಿಸ್ಕೊಂಡಿರೋರಿಗೆ ಗೊತ್ತು ಅದ್ರದ್ದು ಪೇಯ್ನ್ ಏನಿರುತ್ತೆ ಅಂತ. ನೀವೆಲ್ಲಿ ಮಾಡಿಸ್ಕೊಂಡ್ರಿ? ಬಿಕಾಸ್ ನಾನೆಲ್ಲ ಮುಂಬೈಯಲ್ಲೇ ಮಾಡಿಸ್ಕೊಂಡಿದ್ದು. ಸರ್ಜರೀಸ್ ಬಾಟಮ್ ಸರ್ಜರಿ ಅಂತ ಬಂದುಬಿಟ್ಟು ಅದು ತುಂಬ ಜನಕ್ಕೆ ಗೊತ್ತಿರುತ್ತೆ ಅನಿಸುತ್ತೆ. ಡಿಫ್ರೆಂಟ್ ಟೈಪ್ಸ್ ಆಫ್ ಸರ್ಜರೀಸ್ ಇದೆ ಅದರಲ್ಲೂ. ಈಗ 50,000ಇಂದ ಹಿಡಿದು 8 lakh 9 lakhವರೆಗೂ ಸರ್ಜರೀಸ್ ಇದೆ. ಅದು ಏನಕ್ಕೆ ಕಾಸ್ಟ್ ವೇರಿ ಆಗುತ್ತೆ? ಅದು ಕಾಸ್ಟ್ ವೇರಿ ಅಂದರೆ ಡಿಪೆಂಡ್ಸ್ ಆನ್ ವಾಟ್ ಸರ್ಜರಿ ವಿ ವಿಲ್ ಚೂಸ್. ಅದರಲ್ಲೂ ಇವಾಗ ಪೆನಲ್ ಇನ್ವರ್ಷನ್ ಇದೆ, ವೆಜೈನೋಪ್ಲಾಸ್ಟಿ ಇದೆ, ಕೊಲನ್ ಇನ್ವರ್ಷನ್, ಸಿಗ್ಮಾ ಕೊನಲ್. ಏನೇನಿದು ಪೆನಲ್? ಒಂದೊಂದು ಏನಿದು ಪೆನಲ್? ಹೇಗಂದರೆ ಇವಾಗ 50,000 ಅಂದರೆ ಜಸ್ಟ್ ದೇ ವಿಲ್ ಕಟ್ ಆ್ಯಂಡ್ ದೇ ವಿಲ್ ಲೀವ್ ಲೈಕ್ ವೇರ್ ವಿ ಕ್ಯಾನ್ ಜಸ್ಟ್ ಪಾಸ್ ಅವರ್ ಯೂರಿನ್ ಆ ಥರ. ಅಂದರೆ ಮೇಲ್ ಆರ್ಗನ್ಸ್ ಇದನ್ನ ಕಟ್ ಮಾಡಿಬಿಡ್ತಾರೆ, ತೆಗೆದುಬಿಡ್ತಾರೆ. ಬೋತ್ ಇದು ಟೆಸ್ಟಿಕಲ್ಸ್ ಆ್ಯಂಡ್
ಪೆನಿಸಿಲನ್ನು ಕಟ್ ಮಾಡಿಬಿಟ್ಟು ದೇ ವಿಲ್ ಜಸ್ಟ್ ಲೈಕ್ ಓನ್ಲಿ ವಿ ಕ್ಯಾನ್ ಗೋ ಫಾರ್ ಯೂರಿನ್ ಆ ಥರ. ಬಟ್ ಡಿಫ್ರೆಂಟ್ ಸರ್ಜರೀಸ್ ಹೇಗಂತ ಹೇಳಿದ್ರೆ ಡಾಕ್ಟರ್ ವಿಲ್ ಆಸ್ಕ್ ಅಕಾರ್ಡಿಂಗ್ ಟು ಅವರ್ ಬಾಡಿ, ಲೈಕ್ ನೀನು ಈ ಥರ ಹೋಗೋಕ್ಕಾಗತ್ತೆ ಸರ್ಜರೀಸ್ ಬೇಕು ಅಂತೆಲ್ಲ ಹೇಳಿದ್ರೆ. ಇವಾಗ ತುಂಬ ಜನ ಥೈಲ್ಯಾಂಡಲ್ಲಿ ಈ ಸರ್ಜರೀಸ್ ಎಲ್ಲ ತುಂಬ ಸ್ಟ್ರಾಂಗ್ ಇದೆ. ಲೈಕ್ ಹೇಗೆ ಅಂದರೆ ತುಂಬ ಜನ ಸಜೆಸ್ಟ್ ಮಾಡೋದು ಥೈಲ್ಯಾಂಡಲ್ಲೇ ಮಾಡಿಸಿದ್ದೆ, ಬಿಕಾಸ್ ಅಲ್ಲಿ ಡಾಕ್ಟರ್ಸ್ ವೆಲ್ ನೌನ್, ಅಲ್ಲಿ ತುಂಬ ಚೆನ್ನಾಗಿ ಸರ್ಜರೀಸ್ ಮಾಡ್ತಾರೆ. ಇಲ್ಲ ಅಂತಂದರೆ ಡೆಲ್ಲಿ ಇಲ್ಲ ಮುಂಬೈಲಿ ತುಂಬ ಫೇಮಸ್ ಡಾಕ್ಟರ್ಸ್ ಈಗ ಥೈಲ್ಯಾಂಡಲ್ಲಿ ಹೋಗು ಮಾಡಿಸ್ಕೊಂಡು ಬರ್ತಾರಾ? ಹಾಂ, ತುಂಬ ಜನ ಥೈಲ್ಯಾಂಡಿಗೆ ಹೋಗು ಮಾಡಿಸ್ಕೊಂಡು ಬರ್ತಾರೆ. ಬಟ್ ಎಕ್ಸ್ಪೆನ್ಸ್ ಲೈಕ್ 10 to 12 lakh, ಬಿಕಾಸ್ ಸರ್ಜರಿ ಬಾಟಮ್ ಸರ್ಜರಿ ಮಾಡಿದ್ಮೇಲೆ ಸಡನ್ನಾಗಿ ನಾನು ಹಾಸ್ಪಿಟಲಿಂದ ಎದ್ದು ಬರೋದಕ್ಕಾಗಲ್ಲ. ಅಟ್ಲೀಸ್ಟ್ 15 to 20 days ಅಲ್ಲೇ ಹಾಸ್ಪಿಟಲ್ ಇದ್ದು ರಿಕವರ್ ಆಗಬೇಕು. ಸೊ ಬಟ್ ಇದು ಒಂದು ಇವಾಗ ಹೇಳಿದ ಪೆನನ್ಸಲ್, ವಾಟ್ ಇಸ್ ಇಟ್? ಪೆನಲ್ ಇನ್ವರ್ಷನ್. ಹಾಂ, ಆಮೇಲೆ ನೆಕ್ಸ್ಟ್ ಕೊಲನ್ ಸಿಗ್ಮಾ ಕೊಲನ್ ಅಂತೆಲ್ಲ ಇದೆ. ಅದರಲ್ಲೆಲ್ಲ ಹೇಗೆ ಅಂತ ಹೇಳಿದ್ರೆ ಇವಾಗ ಡೆಪ್ತ್, ಲೈಕ್ ಇವಾಗ ಗರ್ಲ್ ಥರನೇ ವೆಜೈನಾ ಬೇಕು, ಸೇಮ್ ಅದೇ ಥರ ಇರಬೇಕು, ನಾನು ಕಂಪ್ಲೀಟ್ ಫೆಮಿನೈನ್ ಆಗಿರಬೇಕು, ಆ ಥರ ಎಲ್ಲನೂ ಇದೆ. ಅದಕ್ಕೆ ನಾವು ಜಾಸ್ತಿ ಲೈಕ್ 5 lakh 7 lakh 8 lakh ಆ ಥರ ಪೇ ಮಾಡಿದ್ರೆ ಆ ಥರ ಸರ್ಜರೀಸ್ ನಡೆಯುತ್ತೆ. ಅದರಲ್ಲಿ ಹೇಗೆ ಅಂತಂದರೆ ಡೆಪ್ತ್ ದಟ್ ಸರ್ಜರೀಸ್ ವಿಲ್ ಬಿ ಲೈಕ್ ಕಂಪ್ಲೀಟ್ಲಿ ಲೈಕ್ ಎ ಬಾಟಮ್, ಲೈಕ್ ಫೆಮಿನೈನ್ ಹೇಗಿದೆ ಯು ಕಾಂಟ್ ಐಡೆಂಟಿಫೈ ದ ಡಿಫ್ರೆನ್ಸ್, ಆ ಥರ ಸರ್ಜರೀಸ್ ಕೂಡ ಇದೆ. ಲೈಕ್ ಐ ಕ್ಯಾನ್ ಕಂಪ್ಲೀಟ್ಲಿ ಹ್ಯಾವ್ ಸೆಕ್ಸ್ ವಿತ್ ಒನ್ ಗೈ, he can't identify that I have virginal or duplicate. ಆ ಥರ ಎಲ್ಲ ಡಿಫ್ರೆಂಟ್ ಸರ್ಜರೀಸ್ ಇದೆ. ಸೊ ಅದನ್ನು ಮಾಡಿಸಿದ್ದು ತುಂಬ ಡಿಫ್ರೆಂಟ್ ಪ್ರೊಸೀಜರ್ಸ್ ಇದೆ. ಲೈಕ್ ಫಸ್ಟ್ ಬ್ಲಡ್ ಎಲ್ಲ ಟೆಸ್ಟ್ ಮಾಡ್ತಾರೆ, ಬಿಕಾಸ್ ತುಂಬ ಬ್ಲಡ್ ಹೋಗುತ್ತೆ. ಸಡನ್ನಾಗಿ ನಾನು ಇವಾಗ ಚೇಂಜ್ ಆಗ್ತಾಯಿದ್ದೀನಿ ಅಂದ ತಕ್ಷಣ, ಇವಾಗ ಕೆಲವು ಹುಡುಗರಿಗೆ ನಾವು ಆ ಮೇನ್ ಪಾರ್ಟ್ ಹೇಗಿರುತ್ತೆ ಅದಕ್ಕೆ ಸುಮ್ಮನೆ ನಾವು ಹೊಡೆದ್ರೇ ನಾವು ತುಂಬ ನೋವು ಅಂತ ಹೇಳ್ತಾರೆ. ಬಟ್ ಅದನ್ನು ನಾನು ರಿಮೂವ್ ಮಾಡಿ ಸರ್ಜರೀಸ್ಗೆ ಹೋಗ್ತಾಯಿದ್ದೀನಿ ಅಂದರೆ ನಾವು ಎಷ್ಟು ನಾವು ಅನುಭವಿಸ್ತೀವಿ. ಸೇಮ್ ಅದೇ ಥರ ಈಗ ನಿಮ್ಮ ಪ್ರೊಸೀಜರ್ ಹೇಗೆ ನಡೀತು? ಹೇಗೆ ನಾನು ಹಳೆ ಕಾಲದಲ್ಲಿ ಬೇರೆ ಟ್ರಾನ್ಸ್ಜೆಂಡರ್ಸ್ನ ಪಾಡ್ಕಾಸ್ಟಲ್ಲಿ ಹೇಳಿದಾಗ ಹಳೆ ಕಾಲದಲ್ಲೆಲ್ಲ ಕಟ್ ಮಾಡಿಬಿಟ್ಟು ಅಲ್ಲಿಗೇನೋ ಬಿಸಿ ಎಣ್ಣೆ ಕಾಯಿಸ್ಬಿಟ್ಟು ಹಾಕೋರು ಸಮಥಿಂಗ್ ಏನೋ ಆ ಥರದ್ದೆಲ್ಲ ಹೇಳಿದ್ರು. ಬಟ್ ಇದೆಲ್ಲ ಅದನ್ನು ನಾನು ಕೂಡ ಕೇಳಿದ್ದೀನಿ. ಬಟ್ ಈಗ ಟೆಕ್ನಾಲಜಿ ಇಂಪ್ರೂವ್ ಆಗಿದೆ, ಆ ಥರ ಎಲ್ಲ ಏನಿಲ್ಲ. ಜಸ್ಟ್ ದೇ ವಿಲ್ ಗಿವ್ ಅಸ್ ಅನಸ್ತೇಷಿಯಾ ಆ್ಯಂಡ್ ದೇ ವಿಲ್ ಸ್ಟಾರ್ಟ್ ಟು ಡೂ ದ ಪ್ರೊಸೀಜರ್. ಫಸ್ಟ್ ಟೆಸ್ಟಿಕಲ್ಸ್ ಎಲ್ಲ ರಿಮೂವ್ ಮಾಡ್ತಾರೆ. ನಮ್ಗೆ ಗೊತ್ತಿರಲ್ಲ, ಅನಸ್ತೇಷಿಯಾದಲ್ಲಿ ಇರ್ತೀವಲ್ಲ ಏನು ಮಾಡ್ತಾರೆ ಅಂತ. ನಿದ್ದೆ ಮಾಡಿರ್ತೀರ ನೀವು? ಕಂಪ್ಲೀಟ್ ನಿದ್ದೆ, ನಮಗೇನು ಗೊತ್ತೇ ಇರಲ್ಲ. ಲೈಕ್ ಆ ಟೈಮಲ್ಲಿ ಕಾಲು ಕಟ್ ಮಾಡಿ ಹಾಕಿದ್ರು ಕೂಡ ಗೊತ್ತಾಗಲ್ಲ. ನೀವು ಅವತ್ತು ಬೆಳಗ್ಗೆ ಅಡ್ಮಿಟ್ ಆಗಿದ್ರೆ ಅಥವಾ ಒಂದು ವಾರದ ಮುಂಚೆ ಇರಬೇಕಾ? ಇಲ್ಲ, 3-4 days ಮುಂಚೆನೇ ಹಾಸ್ಪಿಟಲ್ಗೆ ಹೋಗಬೇಕು. ಬಿಕಾಸ್ ಅವರು ಕೆಲವು ಟೆಸ್ಟ್ಸ್ ಎಲ್ಲ ಇರುತ್ತೆ, ಬ್ಲಡ್ ಚೆಕಪ್ ಅದು ಇದು ಎಲ್ಲ, ಅದನ್ನೆಲ್ಲ ಟೆಸ್ಟ್ ಮಾಡಿ ಲೈಕ್ ಓಕೆ ನಾನು ಇವಾಗ ಕೇಪಬಲ್ ಇದ್ದೀನಿ, ಒಂದು 2 months ಮುಂಚೆನೇ ಡ್ರಿಂಕ್ ಸ್ಮೋಕ್ ಏನೂ ಮಾಡೋಂಗಿಲ್ಲ, ಸರ್ಜರಿಗೆ ಹೋಗ್ತಾ ಇದ್ದೀನಿ ಅಂತ ಅಂದರೆ. ಬಿಕಾಸ್ ಬಾಡಿಲಿ ಆಲ್ಕೋಹಾಲ್ ಕಂಟೆಂಟ್ಸ್ ಏನೂ ಇರಬಾರ್ದು. ಬಿಕಾಸ್ ಅವ್ರು ಹೇಳ್ತಾರೆ ಅನಸ್ತೇಷಿಯಾದಲ್ಲಿ ಮಧ್ಯದಲ್ಲೇ ಎಚ್ಚರ ಆಗ್ಬಿಡ್ತೀವಿ, ಅಂದರೆ ಈ ಥರ ಅನಸ್ತೇಷಿಯಾ ವರ್ಕ್ ಆಗಲ್ಲ, ಸರ್ಜರೀಸ್ ಮಾಡ್ತಾ ಇರ್ಬೇಕಾದ್ರೆ ಸಡನ್ನಾಗಿ ಎಚ್ಚರ ಆಗ್ಬಿಡ್ತೀರಾ ಅಂತ ಎಲ್ಲ. ಸೊ ಆ ಥರ 3 ದಿನದ ಮುಂಚೆ ಅಲ್ಲಿದ್ದು ಅದಾದಮೇಲೆ ಸರ್ಜರಿ ಸ್ಟಾರ್ಟ್ ಆಯಿತು. ದೆನ್ ಆವಾಗ ಪೇನ್ ಏನು ಅಂತ ಗೊತ್ತಿರಲಿಲ್ಲ. ಸರ್ಜರಿ ಆಗಿ ಅನಸ್ತೇಷಿಯಾ ಇಳಿದ ಮೇಲೆ ಪೇನ್ ಗೊತ್ತಾಗೋಕ್ಕೆ ಸ್ಟಾರ್ಟ್. ಈಗ ನೀವು ಸರ್ಜರಿಗೆ ಹೋಗೋ ಮುಂಚೆ ಕೊನೆ ಸಾರಿ ಹುಡುಗನಾಗಿ ನಿಮ್ಮಲ್ಲಿ ಏನು ಹುಡುಗನ ಅಂಗ ಇತ್ತಲ್ಲ, ನೆಕ್ಸ್ಟ್ ಸರ್ಜರಿ ಆದ ತಕ್ಷಣ ಅದೆಲ್ಲ ಇರಲ್ಲ, ನೀವು ಆ ಮೈಂಡ್ ಸೆಟ್ ಹೆಂಗಿತ್ತು? ಇದೊಂದು ದೊಡ್ಡ ಡಿಸಿಷನ್ ಆಗಿತ್ತಲ್ಲ ಅಷ್ಟೊತ್ತಿಗೆ ಅಂದರೆ ಬ್ರೆಸ್ಟ್ ಇಂಪ್ಲಾಂಟೇಷನ್ ಆಗಿತ್ತು, ಎಲ್ಲ ಸರ್ಜರೀಸ್ ಆಗಿತ್ತು. ಸೊ ಆವಾಗ ಮೈಂಡ್ ಸೆಟ್ ಇದ್ದಿದ್ದು ಏನಂತಂದರೆ, ನಾನು ಅಂದ್ಕೊಂಡೆ ಲೈಕ್ ಅಕಸ್ಮಾತ್ ಸರ್ಜರಿ ಟೈಮಲ್ಲಿ ನಾನು ಏನಾದರೂ ಸತ್ತೋದ್ರೆ, ಇದನ್ನು ತೊಗೊಳಕ್ಕೆ ಆಗದಿಲ್ದಿರೆ, ಈ ಪೇಯ್ನ್ ತೊಗೊಳಕ್ಕಾಗದಿದ್ರೆ ಏನಾದರೂ ಆಗಿಬಿಟ್ರೆ ಏನು ಮಾಡೋದು? ಚಾನ್ಸಸ್ ಇರುತ್ತಾ ಅಂತ ಅಲ್ಲ. ಹೌದು, ಅಲ್ಲ ಚಾನ್ಸಸ್ ಇರುತ್ತೆ. ಚಾನ್ಸಸ್ ಏನು ಇರೋದಿಲ್ಲ, ಬಟ್ ಭಯ ಇರುತ್ತಲ್ವ, ಏನಾಗ್ಬಿಡುತ್ತೋ ಸರ್ಜರಿ ಟೈಮಲ್ಲಿ. ಅಕಸ್ಮಾತ್ ನನ್ನ ಬಾಡಿ ಏನಾದರೂ ಅದಕ್ಕೆ ವರ್ಕ್ ಆಗಲಿಲ್ಲ ಅಂತ ಅಂದರೆ, ಅಕಸ್ಮಾತ್ ಏನಾದರೂ ಇಂಬ್ಯಾಲೆನ್ಸ್ ಆಗಿಬಿಟ್ರೆ, ಇಲ್ಲ ಏನೋ ಒಂದು ಆಗೋಯ್ತು ಸಡನ್ನಾಗಿ. ಬಿಕಾಸ್ ಯಾರೂ ಇಲ್ಲ ಸರ್ಜರಿಲಿ, ನಾನು ನನ್ನ ಫ್ರೆಂಡ್ಸ್ ಇಬ್ಬರು ಅಷ್ಟೇ ಬಂದಿರೋದು. ಅಪ್ಪ ಅಮ್ಮಂಗೂ ಹೇಳೋಗಿಲ್ಲ ಸರ್ಜರಿ ಮಾಡಿಸ್ಕೊತಾ ಇದ್ದೀನಿ ಬಿಡ್ತಾ ಇದ್ದೀನಿ ಅಂತ ಎಲ್ಲ. ಸೊ ಆ ಥರ ಇರಬೇಕಾದ್ರೆ ಸರ್ಜರಿ ಇನ್ನೇನು ಡಾಕ್ಟರ್ ಅವಾಗ ಹೇಳಿದ್ರು, ಇಲ್ಲ ಏನೂ ಆಗಲ್ಲ, ಟೇಕ್ ಇಟ್ ಈಸಿ, ತಲೆ ಕೆಡಿಸ್ಕೋಬೇಡ. ಅದರಲ್ಲೇ ಹಾಸ್ಪಿಟಲಲ್ಲಿ 2 days ಬ್ಯಾಕ್ ಸರ್ಜರಿ ಮಾಡಿಸ್ಕೊಂಡಿರೋ ಇನ್ನೊಂದು ಟ್ರಾನ್ಸ್ವುಮನ್ನ ಪರಿಚಯ ಮಾಡಿಸಿದ್ರು. ಇವ್ರದ್ದು ನಾನು 2 days ಬ್ಯಾಕ್ ಸರ್ಜರಿ ಮಾಡಿದ್ದೀನಿ, ಸೊ ಏನೂ ಆಗೋದಿಲ್ಲ, ತಲೆ ಕೆಡಿಸ್ಕೋಬೇಡ ಆ ಥರ ಎಲ್ಲ. ಸೊ ಅದಾದಮೇಲೆ ಸರ್ಜರಿ ಕಂಪ್ಲೀಟ್ ಆಯಿತು. ನಿಮಗೆ ಎಚ್ಚರಿಕೆ ಇಲ್ಲ? ಎಚ್ಚರಿಕೆ ಇಲ್ಲ. 8 to 9 hours ಎಚ್ಚರಿಕೆ ಇಲ್ಲ. ಅದಾದಮೇಲೆ ಅನಸ್ತೇಷಿಯಾ ಇಳಿದ್ಮೇಲೆ ಎಚ್ಚರಿಕೆ ಆಯಿತು. ಅವಾಗ ಗೊತ್ತಾಗ್ತಾ ಬಂತು ಪೇಯ್ನ್, ಆ್ಯಕ್ಚುಯಲ್ ಪೇಯ್ನ್ ಏನು ಇದು,
ಈ ಥರ ಪೇನ್ ಅನುಭವಿಸ್ಬೇಕು ಇಂಜೆಕ್ಷನ್ಸ್ ಕೊಟ್ಟಿರ್ತಾರಲ್ಲ, ಟ್ಯಾಬ್ಲೆಟ್ ಇಂಜೆಕ್ಷನ್, ಟ್ಯಾಬ್ಲೆಟ್ಸ್ ಇಂಜೆಕ್ಷನ್ಸ್ ಪೇನ್ ಕಿಲ್ಲರ್ಸ್ ಎಲ್ಲ ಕೊಟ್ಟಿರ್ತಾರೆ. ಸೊ ದೆನ್ 3-4 days ವಿ ಕಾಂಟ್ ವಾಕ್. ಅಲ್ಲೇ ಹಾಸ್ಪಿಟಲಲ್ಲೇ. ಊಟ ಎಲ್ಲ ಏನು ಕೊಡ್ತಾರೆ? ಊಟ ಎಲ್ಲ ಲಿಕ್ವಿಡ್ ಐಟಮ್ಸ್, ಜಸ್ಟ್ ಜ್ಯೂಸ್ ಅಷ್ಟೇ. ಬಟ್ ಆಗ ಮೋಷನ್ ಪಾಸ್ ಮಾಡೋ ಅಂದರೆ ಯೂರಿನ್ಗೆಲ್ಲ ಹೋಗ್ಬೋದು, ಕೆಥೆಟರ್ ಎಲ್ಲ ಹಾಕಿ ಬಿಟ್ಟಿರ್ತಾರೆ. ಸೊ ಯೂರಿನ್ಗೆಲ್ಲ ಹೋಗ್ಬೋದು, ಬಟ್ ಇದು ಓಡಾಡೋದಕ್ಕೆಲ್ಲ ಆಗೋದಿಲ್ಲ. ಸೊ ಓನ್ಲಿ ಲಿಕ್ವಿಡ್ ಐಟಮ್ಸ್ ಆ್ಯಂಡ್ ಡ್ರಿಪ್ಸ್ ಎಲ್ಲ ಇರುತ್ತಲ್ಲ, ಸೊ ಹೊಟ್ಟೆ ಏನು ಅಷ್ಟೊಂದು ಹಸಿವಾಗಲ್ಲ. ಸೊ ಅದರಿಂದ ಏನಾಯಿತು, 3-4 days ನಂದು ಪೇಯ್ನ್ ಎಲ್ಲ ಸ್ವಲ್ಪ ವಾಸಿ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಅದು ಅಷ್ಟೊಂದೇನು ಪೇಯ್ನ್ ಇದಾಗಲಿಲ್ಲ. ಆಮೇಲೆ ಆ್ಯಕ್ಚುಯಲ್ ಪೇಯ್ನ್ 4-5 days ಆದಮೇಲೆ ಗೊತ್ತಾಗೋಕ್ಕೆ ಸ್ಟಾರ್ಟ್ ಆಯಿತು. ಬಿಕಾಸ್ ದೇ ವಿಲ್ ಟೆಲ್ ಅಸ್ ಟು ವಾಕ್, ಇಲ್ಲಿ ಹಾಸ್ಪಿಟಲಲ್ಲಿ ಓಡಾಡೋಕ್ಕೆ ಸ್ಟಾರ್ಟ್ ಮಾಡಿ ಅಂತ ಎಲ್ಲನೂ. ಆವಾಗ ಪೇಯ್ನ್ ಲೈಕ್ ಅವಾಗ ಎದ್ದು ವಾಕ್ ಮಾಡಬೇಕಾದ್ರೆ ಸ್ಕಿನ್ ಟು ಸ್ಕಿನ್ ಟಚ್ ಆಗೋದು, ವಾಕ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಆವಾಗ ಇದೆಲ್ಲ ಒಂದ್ಸಲಿ ನಾನೇ ಯೋಚನೆ ಮಾಡಿದೆ, ಬೇಕಿತ್ತಾ, ಯಾಕೆ ಹಾಂ ಈ ವಯಸ್ಸಲ್ಲೇ ಬೇಡವಾಗಿತ್ತು, ತುಂಬ ನೋವಾಗ್ತಿದೆ ಅಂತ ಹೇಳ್ಕೊಳಕ್ಕೆ ಯಾರೂ ಇಲ್ಲ. ನೋವಂತ ಫ್ರೆಂಡ್ಸಿಗೆ ಹೇಳ್ಕೊಂಡ್ರೆ ಇಟ್ಸ್ ಓಕೆ, ಏನಾಗಲ್ಲ, ಅವರೆಲ್ಲ ಸರ್ಜರಿ ಮಾಡಿಸ್ಕೊಂಡಿರೋರು, ಏನಾಗಲ್ಲ ಪರವಾಗಿಲ್ಲ ಏನಾಗಲ್ಲ ಅಂತ ಹೇಳ್ತಿದ್ರು. ಅದಾದಮೇಲೆ ಸರ್ಜರೀಸ್ ಎಲ್ಲ ಕಂಪ್ಲೀಟ್ ಆಗಿ 2-3 months ನಾವು ಹೇಗೆ ಕೇರ್ ಮಾಡ್ತೀವಿ ಅನ್ನೋದ್ರ ಮೇಲೆ ತುಂಬ ಡಿಪೆಂಡ್ ಆಗುತ್ತೆ. ಅಲ್ಲಿ 1 ವಾರ ಇದ್ರಾ? ಹಾಂ, 15 days ಇದ್ದೆ ಕಂಪ್ಲೀಟಾಗಿ ಎಲ್ಲ. ಹಾಸ್ಪಿಟಲಲ್ಲೇ, ಹಾಸ್ಪಿಟಲ್ ಪಕ್ಕನೇ ಹೋಟೆಲ್ ಕೂಡ ಮಾಡ್ಕೊಂಡಿದ್ವಿ. ಅಲ್ಲಿ ಫ್ರೆಂಡ್ಸ್ ಹೋಗೋರು ಬರೋರು ಎಲ್ಲ ಅವ್ರು ಅಲ್ಲೇ ಸ್ಟೇ ಆಗಿದ್ರು. ಸೊ ಅದನ್ನೆಲ್ಲ ಮುಗಿದು ಅದಾದಮೇಲೆ 15 days ನಾವು ಹೇಗೆ 2-3 months ಹೇಗೆ ಕೇರ್ ಮಾಡ್ತೀವಿ ಅನ್ನೋದು ತುಂಬ ಡಿಪೆಂಡ್ ಆಗುತ್ತೆ. ಬಿಕಾಸ್ ಸರ್ಜರೀಸ್ ಆದಮೇಲೆ ತುಂಬ ಜನ ನೆಗ್ಲೆಕ್ಟ್ ಮಾಡಿಬಿಡ್ತಾರೆ, ಓಕೆ ಸರ್ಜರಿ ಆಯಿತು ಬಿಟ್ಬಿಡೋಣ ಅಂತ. ಬಟ್ ಹೇಗೆ ಕೇರ್ ಮಾಡ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಬಿಕಾಸ್ ಇವಾಗ ಕೆಲವರು ಪೆನಲ್ ಇನ್ವರ್ಷನ್ ಅದಕ್ಕೆಲ್ಲ ಹೋದಾಗ ಡಾಕ್ಟರ್ಸ್ ಕೆಲವೊಂದು ಇನ್ಸ್ಟ್ರೂಮೆಂಟ್ಸ್ ಎಲ್ಲ ಕೊಟ್ಟಿರ್ತಾರೆ, ನೀವು ಇದನ್ನು ಯೂಸ್ ಮಾಡಿದ್ರೆ ಈ ಥರ ಆಗುತ್ತೆ. ಇನ್ಸ್ಟ್ರೂಮೆಂಟ್ಸ್ ಲೈಕ್ ಇವಾಗ ನಾನು ಸರ್ಜರಿ ಮಾಡಿಸಿರ್ತೀನಿ ಅಂದಮೇಲೆ ಅಲ್ಲಿ ಲೈಕ್ ಆ ಪಾರ್ಟ್ ಇವಾಗ ಕ್ಲೋಸ್ ಆಗಬಾರ್ದು ಅಂತ, ಆ ಪಾರ್ಟ್ ಕ್ಲೋಸ್ ಆಗಬಾರ್ದು ಅಂತ ದೇ ವಿಲ್ ಗಿವ್ ಲೈಕ್ ಡಿಲ್ಡೋ ಆ ಥರ ಎಲ್ಲ ಟೂಲ್ಸ್ ಕೊಟ್ಟಿರ್ತಾರೆ. ವಿ ಶುಡ್ ಇನ್ಸರ್ಟ್ ದಟ್ ಆ್ಯಂಡ್ ಡೂ ಪೆನಲ್ ಇನ್ವರ್ಷನ್ ಆ ಥರ ಎಲ್ಲನೂ ಇನ್ಸರ್ಟ್ ಮಾಡಿಕೊಂಡು ವಿ ಶುಡ್ ಟೇಕ್ ಹಾಟ್ ವಾಟರ್ ಸ್ಟೀಮ್ ಇಲ್ಲ ಹಾಟ್ ಟಬ್ಬಲ್ಲಿ ಕುತ್ಕೊಂಡು ಇದು ಮಾಡೋದು ಎಲ್ಲನೂ. ಆಗಿನ ಕಾಲದಲ್ಲಿ ಪ್ರೊಸೀಜರ್ಸ್ ಹೇಗಿತ್ತೋ ಗೊತ್ತಿಲ್ಲ, ಬಟ್ ಇವಾಗ ಲೈಕ್ ವಿ ಶುಡ್ ಟೇಕ್ ಕೇರ್ ವೆರಿ ನೈಸ್. ಅಂದರೆ ಈಗ ಆ ಥರದ್ದು ಟೂಲ್ಸ್ ಇಟ್ಕೊಂಡು ಅಂದರೆ ಕ್ಲೋಸ್ ಆಗಬಾರ್ದು. ಹಾಂ, ಕ್ಲೋಸ್ ಆಗಬಾರ್ದು ಅಂತ. ಇವಾಗ ನಮ್ಮ ಬಾಡಿಲಿ ಸ್ಕಿನ್ ಕಟ್ ಆದರೆ ಕೂಡ್ಕೊಂಡ್ಬಿಡುತ್ತೆ, ಹೇಗೆ ಇದಾಗ್ಬಿಡುತ್ತೋ ಸೇಮ್ ಅದೇ ಥರ ಇವಾಗ ಸರ್ಜರಿ ಅದು ದಟ್ ದಟ್ ಈಸ್ ಡೂಪ್ಲಿಕೇಟ್ ಪಾರ್ಟ್ ಓನ್ಲಿ. ಅದು ಇವಾಗ ಎಲ್ಲಿ ಕ್ಲೋಸ್ ಆಗಿಬಿಡುತ್ತೋ ಅಂತ ವಿ ಶುಡ್ ಡೂ ಇನ್ವರ್ಷನ್ ಆ್ಯಂಡ್ ಆಲ್ ಆ ಥರ. ಅಂದರೆ ಎಷ್ಟೊತ್ತು ಮಾಡಿಬಿಡ್ಬೇಕು ಅಥವಾ ಬಿಟ್ಬಿಡ್ಬೇಕಾದ್ರೆ? ಇಲ್ಲ ಬಿಟ್ಬಿಡೋದೆಲ್ಲ ಏನಿಲ್ಲ, ಜಸ್ಟ್ 1 day 2-3 times, ಜಸ್ಟ್ 5 minutes 10 minutes ಟೈಮ್ ಸಿಕ್ಕಿದಾಗ ಆ ಥರ ಇದು ಮಾಡಿಕೊಂಡ್ರೆ 2-3 months. ಸೊ ದಟ್ ವಿಲ್ ಬಿ ಲೈಕ್ ಪರ್ಮನೆಂಟ್, ಅವಾಗ ಏನೂ ಇದಾಗೋದಿಲ್ಲ. ಸೊ ನಾವು ಎವ್ರಿಥಿಂಗ್ ಆ ಥರ ಎಲ್ಲ ಕಂಪ್ಲೀಟಾಗಿ ಇದು ಮಾಡ್ದು ಮತ್ತು ಕಂಪ್ನಿಗೆಲ್ಲ ಜಾಯ್ನ್ ಆಗಿ ಇದು ಮಾಡಿದೆ. ಬಟ್ ಫಿಸಿಕಲಿ ಮೆಂಟಲಿ ಇವಾಗ ಕೂಡ ತುಂಬ ಟಾರ್ಚರ್ ಇದೆ. ಹೇಗಂತ ಅಂದರೆ ಆಫೀಸಲ್ಲೆಲ್ಲ ಹೇಗಂದರೆ ತುಂಬ ಜನ ಮೇಲೆ ಟ್ರಾನ್ಸ್ ವುಮೆನ್ ಅಂತ ದೇ ವಿಲ್ ಬಿ ಲೈಕ್ ಹ್ಯಾಪಿ, ಓಕೆ ಏನು ಅಂತ. ಬಟ್ ಹಿಂದೆಗಡೆ ತುಂಬ ಪೊಲಿಟಿಕ್ಸ್ ಇದೆ. ಹೇಗೆ ಅಂತ ಅಂದರೆ ಊಟಕ್ಕೆ ಯಾರೂ ಜೊತೆಲಿ ಕುತ್ಕೊಳ್ಳಲ್ಲ, ಯಾಕೆ, ಆಮೇಲೆ ಎಲ್ಲರೂ ಊಟದಲ್ಲಿ ಒಟ್ಟಿಗೆ ಕುತ್ಕೊಂಡಾಗ ಅವ್ರ ಬಾಕ್ಸ್ ಇರುತ್ತೆ, ನನ್ನ ಬಾಕ್ಸ್ ಯಾರೂ ಶೇರ್ ಮಾಡ್ತಾ ಇರಲಿಲ್ಲ. ಇಲ್ಲ ನಂಗೆ ಹೊಟ್ಟೆ ಹಸಿತಿಲ್ಲ, ಇಲ್ಲ ನೀನೇ ತಿನ್ಬಿಡು ನಿಂದು ಊಟ, ಆ ಥರ ಎಲ್ಲ. ಅವ್ರದ್ದು ಊಟ ಮಾತ್ರ ಕೊಡೋರು, ನನ್ನ ಊಟ ಕೊಡೋಕೆ ಹೋದರೆ ಟ್ರಾನ್ಸ್ ಅಲ್ವಾ, ಸೊ ಇಲ್ಲ ನಾನು ತಿನ್ನಲ್ಲ, ಹೊಟ್ಟೆ ಹಸಿತಿಲ್ಲ, ನೀವೇ ಊಟ ಮಾಡಿ, ಆ ಥರ ಎಲ್ಲನೂ. ಇವಾಗ ತುಂಬ ಜನ ಆಫೀಸಲ್ಲಿ ಲೈಕ್ ಹೇಗೆ ಟ್ರಾನ್ಸ್ಫಾರ್ಮೇಷನ್ ಹೇಗೆ ಸಾಧ್ಯ, ಇದೇಗೆ ನೀನು ಹುಡುಗನಾಗೆ ಇರ್ಬೋದಾಗಿತ್ತಲ್ಲ, ಯಾಕೆ ಹುಡುಗಿ ಅದೇ, ಆ ಥರ ಎಲ್ಲ ಕೇಳ್ತಾರೆ.